ಸಿಲಿಕಾನ್ ಸಿಟಿಯಲ್ಲಿ ವಾತಾವರಣ ಬದಲಾವಣೆ ಆಗಿದೆ. ವಾತಾವರಣ ಬದಲಾವಣೆ ಜೊತೆಗೆ ವಿಪರೀತ ಚಳಿ ಜನರನ್ನ ಮೈ ಕೊರೆಯುವಂತೆ ಮಾಡ್ತಾ ಇದೆ. ಇದರೊಂದಿಗೆ ನಾನಾ ರೀತಿಯಾದಂತಹ ರೋಗಗಳು ಕೂಡ ವಕ್ಕರಿಸ್ತಾ ಇದೆ. ಚಳಿಯಿಂದಾಗಿ ಹೇಗೆ ಆರೋಗ್ಯವನ್ನ ಕಾಪಾಡ್ಕೋಬೇಕು ಮತ್ತೆ ಯಾವ ರೀತಿಯಾಗಿದೆ ಪೇಷಂಟ್ ಫ್ಲೋ ಅನ್ನೋದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಅಂಜನಪ್ಪ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪ್ರಮುಖವಾಗಿ ವಿಪರೀತ ಚಳಿ, ಯಾವ ರೀತಿಯಾಗಿ ಸೇಫ್ಟಿ ಮೆಜರ್ಸ್ಗಳನ್ನ ಮಾಡಬೇಕು ಅಂತ. ಚರಣ್ ಕೋಟ್ ಹಾಕೊಂಡು ಕೂತಿದ್ದೀನಪ್ಪ ನೀನು ಮುಂದೆ. ಬೆಳಗ್ಗೆ ನಾನು ನೆಲಮಂಗ್ಲಕ್ಕೆ ಹೋಗಿದ್ದೆ. ನನ್ನ ಡ್ರೈವರ್ ಇದ್ದ. ಟೆಂಪ್ರೇಚರ್ 14 ಡಿಗ್ರಿ ಹೇಳ್ತಿದ್ದ, ತುಂಬ ಚಳಿ ಇದೆ ಸರ್ ಅಂತ. ಇದು ಸತ್ಯ. ನಮ್ಮ ದೇಶ ಋತುಗಳ ದೇಶ. ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ, ವಸಂತ ಕಾಲ ಇದ್ದೇ ಇರುತ್ತೆ. ಒಂದೊಂದು ಕಾಲದಲ್ಲಿ ವೆದರು ಚೇಂಜ್ ಆಗುತ್ತೆ, ಅದು ನ್ಯಾಚುರಲ್. ಬಟ್ ಏನಂದರೆ 22 ಇರೋದು 14 ಹೋಗ್ಬಿಟ್ರೆ ಜನ ತುಂಬ ಚಳಿ ಅಂತ ನಡುಗ್ತಾರೆ. ಟೆಂಪ್ರೇಚರ್ 36-42 ಹೋದರೆ ತುಂಬ ಸೆಕೆ ಅಂತಾರೆ. ಇದ್ರ ಜೊತೆಯಲ್ಲಿ ಬದುಕುವುದನ್ನು ನಾವು ಜನಗಳಿಗೆ ಹೇಳ್ಕೊಡ್ಬೇಕು. ಬಟ್ ಸಮ್ ಪ್ರಿಕಾಷನ್ಸ್ ಆರ್ ಇಂಪಾರ್ಟೆಂಟ್. ಇವಾಗ ನೋಡಿ, ಈ ಚಳಿಗಾಲದಲ್ಲಿ ಮಕ್ಕಳಿಗೆ ಪರ್ಟಿಕ್ಯುಲರ್ಲಿ ಬೆಚ್ಚಗಿರೋ ಬಟ್ಟೆ, ಉಲ್ಲನ್ ಕ್ಲಾತ್ಸ್ ಹಾಕಿ. ಏನೋ ತುಂತುರು ಮಳೆನೂ ಬರುತ್ತೆ ಒಂದೊಂದು ಸಾರಿ. ಈ ನಡುವೆ ಇಲ್ಲ, ಹೋದ ವಾರ ಎಲ್ಲ ಅದು ನೋಡ್ದು. ಮಳೆಯಲ್ಲಿ ನೆನೆದಂಗೆ ನೋಡ್ಕೊಳ್ಳಿ. ಸೊ ಬೆಚ್ಚಗೆ ಅಂಡ್ ಸ್ಕಿನ್ನು ಚಳಿಗೆ ಎಕ್ಸ್ಪೋಸ್ ಆದರೆ ಸ್ಕಿನ್ನು ಡ್ರೈ ಆಗುತ್ತೆ, ಹ್ಯುಮಿಡಿಟಿ ಕಡಿಮೆ ಆಗುತ್ತೆ, ಕಾಲುಗಳು ಒಡೆಯುತ್ತವೆ. ಅದರಿಂದ ಫುಲ್ ಸ್ಲೀವ್ ಶರ್ಟ್ಸು ಮಕ್ಕಳಿಗೆ ಹಾಕಬೇಕು, ಸಾಕ್ಸ್ ಹಾಕ್ಸ್ಬೇಕು. ಸೊ ಬೆಚ್ಚಗೆ ಬಾಡಿನ ಇಟ್ಕೊಳ್ಳೋದು ಒಂದು. ಬಟ್ ನಿಮ್ಗೆ ಒಂದೊಂದು ಮಾತು ಹೇಳ್ತೀನಿ, ಜನಗಳು ತುಂಬ ಗಾಬರಿ ಆಗಬೇಡಿ. ದೇಹ ಭಾಳ ಇಂಟೆಲಿಜೆಂಟ್ ದೇಹ. ಇಂಟರ್ನಲ್ ಮಿಲ್ಯೂ, ಹೊರಗಡೆ ಹೆಂಗೆ ಅಟ್ಮಾಸ್ಫಿಯರ್ ಇರುತ್ತಲ್ಲ, ದೇಹದ ಒಳಗಡೆ ಕೂಡ ಒಂದು ಅಟ್ಮಾಸ್ಫಿಯರ್ ಇರುತ್ತೆ. ತುಂಬ ಟೆಂಪ್ರೇಚರ್ ಕಡಿಮೆ ಆದಾಗ ನಾವು ಗಡಗಡ ಅಂತ ನಡುಗ್ತೀವಿ. ನಿಂತಾಗ ನಮ್ಮ ಕೂದಲುಗಳು ನಿಂತ್ಕೋತವೆ. ಚರ್ಮದ ಕೆಳಗಡೆ ಎರೆಕ್ಟರ್ ಪೊಯ್ಲೋರೈ ಅಂತ ಮಸಲ್ಸ್ ಇರ್ತವೆ. ಸೊ ಗಡಗಡ ಅಂತ ನಡುಗೋದ್ರಿಂದ ನಮ್ಮ ಟೆಂಪ್ರೇಚರ್ ಆಚೆ ಹೋಗೋದಿಲ್ಲ. ಅದ್ರ ಪಾಡಿಗೆ ಅದು ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಆದರೆ ಅದಕ್ಕೊಂದು ಸ್ವಲ್ಪ ನಾವು ಹೆಲ್ಪ್ ಮಾಡಬೇಕು. ಅಂದರೆ ಬಿಸಿ ಬಿಸಿ ನೀರು ಕುಡಿಯೋದು, ಬಿಸಿ ಕಾಫಿ ಕುಡಿಯೋದು, ಹಾಲು ಕುಡಿಯೋದು, ಬಿಸಿ ಊಟ. ಆಮೇಲೆ ಚಳಿಗಾಲದಲ್ಲಿ ಮನುಷ್ಯನಿಗೆ ಹಸಿವೆ ಜಾಸ್ತಿ ಆಗುತ್ತೆ. ಬಿಸಿ ಬಿಸಿ ಊಟ 5 ಸಾರಿ ತಿನ್ನು, 3 ಸಾರಿ ತಿನ್ನೋದನ್ನು 5 ಸಾರಿ ತಿನ್ನಿ. ಆ್ಯಂಡ್ ಈ ಸಮಯದಲ್ಲಿ 2 ಇಂಪಾರ್ಟೆಂಟ್ ಕಾಯಿಲೆಗಳ ಬಗ್ಗೆ ಗಮನ ಇಡಿ. ವೈರಲ್ ಫೀವರ್ಸು. ಸೊ ಅಪ್ಪರ್ ರೆಸ್ಪಿರೇಟ್ರಿ ಫೀವರ್ಸ್ ಅಂತೀವಿ, ಕೊರಿಜಾ ಅಂತೀವಿ, ನಾವು ಕಾಮನ್ ಕೋಲ್ಡ್ ಅಂತೀವಿ. ಈ ವೈರಸ್ಗೆ ಇದು ಭಾಳ ಅನುಕೂಲಕರವಾದ ವಾತಾವರಣ. ಒಬ್ಬರಿಗೆ ಯಾರಿಗಾನ ನೆಗಡಿ ಇದ್ದರೆ, ನಿಮ್ಮ ಮನೆಗೆ ಒಂದು ಮಗು ಕೆಮ್ತಾ ಇದ್ದರೆ, ಸೀನ್ತಾ ಇದ್ದರೆ, ಅದರಿಂದ ಬೇರೆಯವ್ರಿಗೆ ಬರುತ್ತೆ. ಸೊ 3 ಅಡಿ ಡಿಸ್ಟೆನ್ಸ್ ಇಟ್ಕೋಬೇಕು. ಅಫ್ಕೋರ್ಸ್ ಕೊರೋನಾ ಟೈಮ್ನ ನಾವೆಲ್ಲರಿಗೂ ಹೇಳ್ಕೊಟ್ಟಿದ್ದೀವಿ, ಆದಷ್ಟು ಮಾಸ್ಕ್ ಹಾಕ್ಕೊಳ್ಳಿ, ಎಲ್ಲಂದ್ರೆ ಕೈ ಮುಟ್ಟಿದರೆ ಕೈ ತೊಳ್ಕೊಳ್ಳಿ, ಇವೆಲ್ಲ ಹೇಳಿರ್ತೀವಿ. ಸೊ ಸ್ವಲ್ಪ ಜ್ವರನೂ ಬರ್ಬೋದು ಮಕ್ಕಳಿಗೆ, ವಯಸ್ಸಾದವ್ರಿಗೆ, ಆಲ್ರೆಡಿ ಡಯಾಬಿಟಿಸ್ ಇರೋರಿಗೆ. ಸೊ ಮನೆ ಮದ್ದು ಅಂದರೆ ಒಂದು ಪ್ಯಾರಾಸಿಟಮಾಲ್ ತೊಗೊಳ್ಳಿ, ಕ್ರೋಸಿನ್ ಅಂತ ಮಕ್ಕಳಿಗೆ ಇಟ್ಕೊಂಡಿರ್ತೀರಿ. ನೆಗಡಿಗೆ ಆಂಟಿಹಿಸ್ಟಮಿನ್ ಇರುತ್ತೆ. ಇವೆಲ್ಲ ಏಕ್ದಮ್ ಆಂಟಿಬಯೋಟಿಕ್ ತೊಗೊಳಕ್ಕೆ ಹೋಗಬೇಡಿ. 2 ದಿನ ಆದಮೇಲೂ ಕೂಡ ನಿಮಗೆ ಗಂಟಲು ನೋವು ಬಂದು ಏನಾದರೂ ತೀರಾ ಸುಸ್ತಾಗೋದು ಅದಾದಾಗೆ ನಾವು ಆಂಟಿಬಯೋಟಿಕ್, ಸಿಂಪಲ್ ಆಂಟಿಬಯೋಟಿಕ್, ಅಜಿಥ್ರೊಮೈಸಿನ್ ಇಂಥವು ಇರ್ತವೆ, ಕೊಡ್ತೀವಿ, ಪ್ರಿಸ್ಕ್ರೈಬ್ ಮಾಡ್ತೀವಿ. ಅದರ್ವೈಸ್ ತುಂಬ ಹೆದರ್ಕೊಳಕ್ಕೆ ಹೋಗ್ಬೇಡಿ. ಏನಂದರೆ ಇವಾಗ ಆಲ್ರೆಡಿ ರೆಸಿಸ್ಟೆನ್ಸ್ ಕಡಿಮೆ ಇರೋರು, ಕೀಮೊಥೆರಪಿ ತೊಗೋತಿರೋರು, ಕ್ಯಾನ್ಸರ್ಗೆ, ಡಯಾಬಿಟಿಸ್ ಕಂಟ್ರೋಲ್ ಇಲ್ದಿದ್ದವರು, ಅಂಥವ್ರಿಗೆ ಒಂದೊಂದು ಸಾರಿ ನ್ಯೂಮೋನಿಯಾ ಆಗುತ್ತೆ. ನ್ಯೂಮೋನಿಯಾ ಅಂದರೆ ನಿಮ್ಮ ಶ್ವಾಸಕೋಶಗಳಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಅದು ಲಿಟ್ಲ್ ಡೇಂಜರಸ್. ಅಂಥ ಟೈಮ್ನೊಳಗೆ ಗುಡ್ ಆಂಟಿಬಯೋಟಿಕ್ಸ್ ಬೇಕಾಗುತ್ತೆ. ತುಂಬ ಸುಸ್ತಿದ್ರೆ ಅಡ್ಮಿಟ್ ಮಾಡಿ IV ಆಂಟಿಬಯೋಟಿಕ್ ಕೊಟ್ಟು, ಎಷ್ಟೋ ಸಾರಿ ಊಟ ಮಾಡೋಕ್ಕಾಗಲ್ಲ, ಅವು ಡ್ರಿಪ್ ಹಾಕಬೇಕಾಗುತ್ತೆ. ಆದ್ದರಿಂದ ಚಳಿಗಾಲದ ಕಾಯಿಲೆಗಳು ಬೇರೆ, ಬೇಸಿಗೆ ಕಾಯಿಲೆಗಳು ಬೇರೆ. ಅದಕ್ಕಿಂತ ಇಂಪಾರ್ಟೆಂಟು ಪರ್ಟಿಕ್ಯುಲರ್ ಚಳಿಗಾಲದಲ್ಲಿ ಡೆಂಗ್ಯೂ ಜ್ವರದ ಬಗ್ಗೆ ನಿಮಗೆ ಒಂಚೂರು ಎಚ್ಚರ ಇರಲಿ. ಅದರೊಳಗಾಗಿ ನಿಮ್ಮ ಮನೆ ಮುಂದೆ ಏನಾದರೂ ಮಳೆ ಬಂದು ನಿಂತೋದ್ರು, ಈವನ್ ಅದರ್ವೈಸ್ ನಿಮ್ಮ ಮನೆ ಸುತ್ತಮುತ್ತ ಬಕೆಟ್ನ ನೀರಿಟ್ಟಿರ್ತೀರಿ, ಅಥವಾ ಚಿಪ್ಗಳಲ್ಲಿ ನೀರು ಇರ್ತದೆ, ಅಥವಾ ರೋಡ್ನಲ್ಲಿ ಹಳ್ಳ ಇದ್ದರೆ ಅದನ್ನೆಲ್ಲ ಖಾಲಿ ಮಾಡಿ. ಯಾಕಂದರೆ ಈ ಡೆಂಗ್ಯೂ ಜ್ವರ ಬರುವುದು ಹಗಲು ಕಚ್ಚುವ ಸೊಳ್ಳೆ, ಈಡಿಸ್ ಮಸ್ಕಿಟೋ ಅಂತೀವಿ ನಾವು, ಟೈಗರ್ ಮಸ್ಕಿಟೋ ಅಂತೀವಿ ನಾವು. ಇದು ಹಗಲು ಕಚ್ಚುವ ಸೊಳ್ಳೆ. ಹಗಲು ಕಚ್ಚುವ ಫೀಮೇಲ್ ಮಸ್ಕಿಟೋಯಿಂದ ಈ ಡೆಂಗ್ಯೂ ಜ್ವರ ಬರುತ್ತೆ. ಡೆಂಗ್ಯೂ ಜ್ವರದ ಒಂದು ವಿಶೇಷತೆ ಏನಂದರೆ 2-3 ದಿನದೊಳಗಾಗಿ ಪ್ಲೇಟ್ಲೆಟ್, ನಮ್ಮ ಬಿಳಿ ರಕ್ತ ಕಣಗಳು 3 ಲಕ್ಷ ಇದ್ದಿದ್ದು 2ಕ್ಕೆ ಬರುತ್ತೆ, 2ಕ್ಕೆ ಬಂದಿದ್ದು 1ಕ್ಕೆ ಬರುತ್ತೆ. 20,000 ಒಳಗಡೆ ಬಂದರೆ, 16,000 ಒಳಗಡೆ ಬಂದರೆ ಅವರಿಗೆ ರಕ್ತಸ್ರಾವ ಆಗುತ್ತೆ. ತುಟಿಯೊಳ ರಕ್ತ ಬರೋದು, ಬ್ರೈನ್ನ ರಕ್ತ ಆಗೋದು. ಇದನ್ನು ನಾವು ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂತೀವಿ. ಆದ್ದರಿಂದ ಈ ಸಮಯದಲ್ಲಿ ಯಾವುದೇ ಜ್ವರ ಬಂದರೂ ಕೂಡ 1-2 ದಿನ ಮನೆ ಮದ್ದು ಮಾಡ್ಬೋದು ನೀವು. ಆಮೇಲೆ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ವೈದ್ಯರನ್ನು ಕಾಣಿ. ಸರ್, ಈಗ ಪ್ರಮುಖವಾಗಿ ಬೆಳಗ್ಗೆ ಚಳಿ ಆದ್ರೆ ಮಧ್ಯಾಹ್ನ ಬಿಸಿಲು ಬರ್ತಾ ಇದೆ. ಈ ಒಂದು ವೇರಿಯೇಷನ್ ಇಂದ ಏನೆಲ್ಲ ಸಮಸ್ಯೆಗಳಾಗಬಹುದು? ಇಲ್ಲ, ಆ ಥರ ಏನೋ ಭಾಳ ಜನ ಹಂಗೆ ಅಂತಾರೆ, ಚಳಿಯಿಂದ
ಎಳೆ ಬಿಸಿಲು ಕಾಯಿಸ್ಬಿಟ್ರೆ ಮೈಗೆ ಹಂಗೆ ಏನೂ ಇಲ್ಲ, ಟೆಂಪರೇಚರ್ ಚೇಂಜ್ ಆಗ್ತಾ ಹೋಗುತ್ತೆ. ಆ ರೀತಿ ಬೆಳಗ್ಗೆ 14 ಇದ್ದಿದ್ದು ಮಧ್ಯಾಹ್ನ 26ಕ್ಕೆ ಹೋದರೆ ಅದು ಉತ್ತಮನೇ ಹೊರತು ಅದರಿಂದ ಈ ರೀತಿ ವೇರಿಯೇಷನ್ ಆಗೋದ್ರಿಂದ ಮನುಷ್ಯನ ದೇಹದ ಮೇಲೆ ದುಷ್ಪರಿಣಾಮ ಬೀರುತ್ತಾ ಅದೆಲ್ಲ ಇಲ್ಲ. ನಿಮ್ಮ ಕೆಲಸ ಚಳಿ ಇದ್ದಾಗೆ ಬೆಚ್ಚಗಿರೋದು ಅಷ್ಟೇ. ಮಕ್ಕಳಿಗೆ ಬಿಸಿಲು ಜಾಸ್ತಿ ಆಯ್ತಾ ಆಟೋಮ್ಯಾಟಿಕಲಿ ಸ್ವೆಟರ್ ತೆಗೆದಾಗುತ್ತೆ ಮಗು. ಅಷ್ಟು ಬಿಟ್ಟರೆ ಈ ರೀತಿ ವೇರಿಯೇಷನ್ ಆಫ್ ಟೆಂಪರೇಚರಿಂದ ಏನೂ ತೊಂದರೆ ಆಗಲ್ಲ. ಈಗ ಮಕ್ಕಳನ್ನ ಶಾಲೆಗೆ ಕಲಿಸ್ಬೇಕಾದ್ರೆ ಪೋಷಕರು ಯಾವ ರೀತಿಯಾದಂಥ ಕ್ರಮಗಳನ್ನ ತಗೋಬೇಕು? ಯಾಕಂತ ಹೇಳಿದ್ರೆ ಯಾವ ಮಗುವಿಗೆ ನೆಗಡಿ ಇರುತ್ತೆ ಗೊತ್ತಿರಲ್ಲ, ಅಥವಾ ತಮ್ಮ ಮಗುಗೆ ನೆಗಡಿ ಇದ್ರೂ ಬೇರೆ ಮಕ್ಕಳಿಗೆ ಸ್ಪ್ರೆಡ್ ಆಗುವಂಥ ಸಾಧ್ಯತೆಗಳಿರ್ತವೆ. ಯಾವ ರೀತಿಯಾದಂಥ ಪ್ರಿಕಾಷನ್ಸ್ಗಳನ್ನ ಪೋಷಕರು ತಗೋಬೇಕು? ನಿಮ್ಮ ಮಗು ನೆಗಡಿ ಜ್ವರ ಇದ್ದರೆ ನೀವು ಕಳಿಸ್ಲೇಬೇಡಿ. ಎರಡನೇದು, ಶಾಲೆಯಿಂದ ಟೀಚರ್ಸೇ ವಾಪಸ್ ಕಳಿಸ್ತಾರೆ ಮನೆಗೆ. ಒಂದು ಮಗು ಕೆಮ್ತಾ ಇದ್ದರೆ 3 feet ಡ್ರಾಪ್ಲೆಟ್ಸ್ ಹೋಗುತ್ತೆ. ಒಂದು ಕ್ಲಾಸ್ ರೂಮಲ್ಲಿ ಒಂದು ಮಗು ಕೆಮ್ಮಿದರೆ 5 ಜನಕ್ಕೆ ಸುತ್ತ ಬರುತ್ತೆ. ಯೂಶಲಿ ಅವರೇ ಐಡೆಂಟಿಫೈ ಮನೆಗೆ ಕಳಿಸ್ತಾರೆ. ದಯವಿಟ್ಟು ನೀವೇ ಮನೆಗೆ ಆಲ್ರೆಡಿ ಇದ್ದರೆ ಕಳ್ಸೋಕ್ಕೆ ಹೋಗಬೇಡಿ. ನಿಮ್ಮ ಮನೆಗೇನು 3-4 ಮಕ್ಕಳಿದ್ರೆ ಆ ಮಗುವಿಗೆ ಒಂದು ಮಾಸ್ಕ್ ಹಾಕಿ, ಮಫ್ಲರ್ ಹಾಕಿ ಅಥವಾ ಕ್ಯಾಪ್ ಹಾಕಿ, ಮಂಕಿ ಕ್ಯಾಪ್ ಹಾಕಿ ಬೆಚ್ಚಗೆ ಇಟ್ಕೊಳ್ಳಿ. ಅದಕ್ಕೆ ನೆಗಡಿಗೆ ಎಲ್ಲ ಟೈಮಿಗೆ ಆಂಟಿಬಯೋಟಿಕ್ ಕೊಡೋದು ಬೇಡ. ಆಂಟಿಹಿಸ್ಟಮಿನ್ಸ್ ಅಂತ ಇರ್ತವೆ, ಅಂಥವು ಕೊಡಿ, ಬೆಚ್ಚಗಿಡಿ. ಸೊ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವ ಕಾಯಿಲೆ ಇರೋದ್ರಿಂದ ಇವೆಲ್ಲವನ್ನು ಸಾಂಕ್ರಾಮಿಕ ಕಾಯಿಲೆಗಳು ಅಂತೀವಿ, ಸ್ಪ್ರೆಡಿಂಗ್ ಫ್ರಮ್ ಪರ್ಸನ್ ಟು ಪರ್ಸನ್. ಆದ್ದರಿಂದ ದಯವಿಟ್ಟು ಇವೆಲ್ಲ ಅಷ್ಟು ಡೇಂಜರಸ್ ಅಲ್ಲ, ಜೀವ ಹೋಗುವಂಥವಲ್ಲ. ಆದರೆ ಮುನ್ನೆಚ್ಚರಿಕೆ, ಪ್ರಿವೆನ್ಷನ್ ಈಸ್ ಬೆಟರ್. ನಿಮ್ಮ ಮಗುಗಿದ್ರೆ ಇನ್ನೊಂದು ನಿಮ್ಮ ಮನೇಲಿ 3 ಮಕ್ಕಳಿದ್ರೆ ಆದಷ್ಟು ಈ ಮಗುನ ಸೆಪ್ರೇಟ್ ರೂಮ್ನಾಗಿಡಿ. ಬಂದವರೆಲ್ಲ ತಪ್ಪಿಕೊಂಡು ಎತ್ಕೊಂಡು ಮುತ್ತಿಕ್ಕಕ್ಕೆ ಹೋಗಬೇಡಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸರ್, ಈಗ ವಯಸ್ಸಾದವರು ಆರೋಗ್ಯ ಚೆನ್ನಾಗಿರ್ಲಿ ಅಂತ ಹೇಳಿ ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗ್ತಾರೆ. ಈ ವಾಕಿಂಗ್ ಟೈಮ್ನಲ್ಲಿ ವಿಪರೀತ ಚಳಿ ಇದೆ, ಇದರಿಂದಾಗಿ ಏನಾದರೂ ಆರೋಗ್ಯದ ಮೇಲೆ ಎಫೆಕ್ಟ್ ಆಗುತ್ತಾ ಅಂತ? ಡೆಫಿನೆಟ್ಲಿ ಆಗುತ್ತೆ. ನೀವು ಹೊರಗಡೆ ಹೋಗ್ಬೇಕಾದ್ರೆ ನೋಡಿ, ವೆದರ್ ಒಂದೇ ಅಲ್ಲ, ಈ ಟೈಮ್ನಲ್ಲಿ ಪೋಲೆನ್ಸ್ ಜಾಸ್ತಿ ಇರ್ತವೆ. ನೀವು ಲಾಲ್ಬಾಲ್ಗೆ ಹೋಗಿ, ಮರದ ಪೋಲೆನ್ಸ್ ಇರ್ತವಲ್ಲ, ಅದರಿಂದ ಅಲರ್ಜಿ ಬರುತ್ತೆ. ಅಂಡ್ ಬೆಳಗ್ಗೆ ನಡುಕೊಂಡು ಅಡ್ವಾಂಟೇಜ್ ಇದೆ ವಾಕಿಂಗ್ದು. ಅಟ್ ದ ಸೇಮ್ ಟೈಮ್ ನೀವು ಭಾಳ ಚಳಿ ಒಳಗೆ ಹೋದರೆ ಡಿಸಡ್ವಾಂಟೇಜ್ ಇರುತ್ತೆ. ಆದ್ದರಿಂದ ದಯವಿಟ್ಟು ವಯಸ್ಸಾದವರು ಈ ಸಮಯದಲ್ಲಿ ತುಂಬ ಬೇಗ ಎದ್ದು ಹೋಗಬೇಡಿ, ವಾಕಿಂಗ್ ಹೋಗಬೇಡಿ. ಸ್ವಲ್ಪ ಎಳೆ ಬಿಸಿಲು ಬಂದ ಮೇಲೆ ಹೋಗಿ, ಅಪ್ಪಿತಪ್ಪಿ ಮಳೆ ಬಂದರೆ ಬೇಗ ಬಂದು ಮನೆಗೆ ಸೇರಿಕೊಳ್ಳಿ. ಇದಿಷ್ಟು ಡಾಕ್ಟರ್ ಆಂಜನಪ್ಪನ ಅವರ ಮಾತಾಗಿರುವಂಥದ್ದು. ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ವಯಸ್ಸಾದವರು ಮತ್ತೆ ಮಕ್ಕಳು ಕೂಡ. ಪೋಷಕರು ಕೂಡ ತಮ್ಮ ಮಕ್ಕಳನ್ನ ಶಾಲೆಗೆ ಕಳುಹಿಸಬೇಕಾದ್ರೆ ಅದಕ್ಕೆ ಬೇಕಾದಂತಹ ಪ್ರಿಕಾಷನ್ಸ್ಗಳನ್ನ ತೆಗೆದುಕೋಬೇಕು ಅಂತ ಹೇಳಿ ಡಾಕ್ಟರ್ ಆಂಜನಪ್ಪ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ವಾತಾವರಣ ಬದಲಾವಣೆ ಆಗಿದೆ. ವಾತಾವರಣ ಬದಲಾವಣೆ ಜೊತೆಗೆ ವಿಪರೀತ ಚಳಿ ಜನರನ್ನ ಮೈ ಕೊರೆಯುವಂತೆ ಮಾಡ್ತಾ ಇದೆ. ಇದರೊಂದಿಗೆ ನಾನಾ ರೀತಿಯಾದಂತಹ ರೋಗಗಳು ಕೂಡ ವಕ್ಕರಿಸ್ತಾ ಇದೆ. ಚಳಿಯಿಂದಾಗಿ ಹೇಗೆ ಆರೋಗ್ಯವನ್ನ ಕಾಪಾಡ್ಕೋಬೇಕು ಮತ್ತೆ ಯಾವ ರೀತಿಯಾಗಿದೆ ಪೇಷಂಟ್ ಫ್ಲೋ ಅನ್ನೋದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಅಂಜನಪ್ಪ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಪ್ರಮುಖವಾಗಿ ವಿಪರೀತ ಚಳಿ, ಯಾವ ರೀತಿಯಾಗಿ ಸೇಫ್ಟಿ ಮೆಜರ್ಸ್ಗಳನ್ನ ಮಾಡಬೇಕು ಅಂತ? ಚರಣ್, ಕೋಟ್ ಹಾಕೊಂಡು ಕೂತಿದ್ದೀನಪ್ಪ ನೀನು ಮುಂದೆ. ಬೆಳಗ್ಗೆ ನಾನು ನೆಲಮಂಗಲಕ್ಕೆ ಹೋಗಿದ್ದೆ, ನನ್ನ ಡ್ರೈವರ್ ಇದ್ದ. ಟೆಂಪ್ರೇಚರ್ 14 ಡಿಗ್ರಿ ಹೇಳ್ತಿದ್ದ, ತುಂಬ ಚಳಿ ಇದೆ ಸರ್ ಅಂತ. ಇದು ಸತ್ಯ. ನಮ್ಮ ದೇಶ ಋತುಗಳ ದೇಶ. ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ, ವಸಂತ ಕಾಲ ಇದ್ದೇ ಇರುತ್ತೆ. ಒಂದೊಂದು ಕಾಲದಲ್ಲಿ ವೆದರು ಚೇಂಜ್ ಆಗುತ್ತೆ, ಅದು ನ್ಯಾಚುರಲ್. ಬಟ್ ಏನಂದರೆ 22 ಇರೋದು 14 ಹೋಗ್ಬಿಟ್ರೆ ಜನ ತುಂಬ ಚಳಿ ಅಂತ ನಡುಗ್ತಾರೆ. ಟೆಂಪ್ರೇಚರ್ 36-42 ಹೋದರೆ ತುಂಬ ಸೆಕೆ ಅಂತಾರೆ. ಇದ್ರ ಜೊತೆಯಲ್ಲಿ ಬದುಕುವುದನ್ನು ನಾವು ಜನಗಳಿಗೆ ಹೇಳ್ಕೊಡ್ಬೇಕು. ಬಟ್ ಸಮ್ ಪ್ರಿಕಾಷನ್ಸ್ ಆರ್ ಇಂಪಾರ್ಟೆಂಟ್. ಇವಾಗ ನೋಡಿ, ಈ ಚಳಿಗಾಲದಲ್ಲಿ ಮಕ್ಕಳಿಗೆ ಪರ್ಟಿಕ್ಯುಲರ್ಲಿ ಬೆಚ್ಚಗಿರೋ ಬಟ್ಟೆ, ಉಲ್ಲನ್ ಕ್ಲಾತ್ಸ್ ಹಾಕಿ. ಏನೋ ತುಂತುರು ಮಳೆನೂ ಬರುತ್ತೆ ಒಂದೊಂದು ಸಾರಿ. ಈ ನಡುವೆ ಇಲ್ಲ, ಹೋದ ವಾರ ಎಲ್ಲ ಅದು ನೋಡ್ದು, ಮಳೆಯಲ್ಲಿ ನೆನೆದಂಗೆ ನೋಡ್ಕೊಳ್ಳಿ. ಸೊ ಬೆಚ್ಚಗೆ. ಆ್ಯಂಡ್ ಸ್ಕಿನ್ನು ಚಳಿಗೆ ಎಕ್ಸ್ಪೋಸ್ ಆದರೆ ಸ್ಕಿನ್ನು ಡ್ರೈ ಆಗುತ್ತೆ, ಹ್ಯುಮಿಡಿಟಿ ಕಡಿಮೆ ಆಗುತ್ತೆ, ಕಾಲುಗಳು ಒಡೆಯುತ್ತವೆ. ಅದರಿಂದ ಫುಲ್ ಸ್ಲೀವ್ ಶರ್ಟ್ಸು ಮಕ್ಕಳಿಗೆ ಹಾಕಬೇಕು, ಸಾಕ್ಸ್ ಹಾಕ್ಸ್ಬೇಕು. ಸೊ ಬೆಚ್ಚಗೆ ಬಾಡಿನ ಇಟ್ಕೊಳ್ಳೋದು ಒಂದು. ಬಟ್ ನಿಮ್ಗೆ ಒಂದೊಂದು ಮಾತು ಹೇಳ್ತೀನಿ, ಜನಗಳು ತುಂಬ ಗಾಬರಿ ಆಗಬೇಡಿ. ದೇಹ ಭಾಳ ಇಂಟೆಲಿಜೆಂಟ್ ದೇಹ. ಇಂಟರ್ನಲ್ ಮಿಲ್ಯೂ, ಹೊರಗಡೆ ಹೆಂಗೆ ಅಟ್ಮಾಸ್ಫಿಯರ್ ಇರುತ್ತಲ್ಲ, ದೇಹದ ಒಳಗಡೆ ಕೂಡ ಒಂದು ಅಟ್ಮಾಸ್ಫಿಯರ್ ಇರುತ್ತೆ. ತುಂಬ ಟೆಂಪ್ರೇಚರ್ ಕಡಿಮೆ ಆದಾಗ ನಾವು ಗಡಗಡ ಅಂತ ನಡುಗ್ತೀವಿ. ನಿಂತಾಗ ನಮ್ಮ ಕೂದಲುಗಳು ನಿಂತ್ಕೋತವೆ. ಚರ್ಮದ ಕೆಳಗಡೆ ಎರೆಕ್ಟರ್ ಪೊಯ್ಲೋರೈ ಅಂತ ಮಸಲ್ಸ್ ಇರ್ತವೆ. ಸೊ ಗಡಗಡ ಅಂತ ನಡುಗೋದ್ರಿಂದ ನಮ್ಮ ಟೆಂಪ್ರೇಚರ್ ಆಚೆ ಹೋಗೋದಿಲ್ಲ. ಅದ್ರ ಪಾಡಿಗೆ ಅದು ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಆದರೆ ಅದಕ್ಕೊಂದು ಸ್ವಲ್ಪ ನಾವು ಹೆಲ್ಪ್ ಮಾಡಬೇಕು. ಅಂದರೆ ಬಿಸಿ ಬಿಸಿ ನೀರು ಕುಡಿಯೋದು, ಬಿಸಿ ಕಾಫಿ ಕುಡಿಯೋದು, ಹಾಲು ಕುಡಿಯೋದು, ಬಿಸಿ ಊಟ. ಆಮೇಲೆ ಚಳಿಗಾಲದಲ್ಲಿ
ಮನುಷ್ಯನಿಗೆ ಹಸಿವೆ ಜಾಸ್ತಿ ಆಗುತ್ತೆ. ಬಿಸಿ ಬಿಸಿ ಊಟ 5 ಸಾರಿ ತಿನ್ನು, 3 ಸಾರಿ ತಿನ್ನೋದನ್ನು 5 ಸಾರಿ ತಿನ್ನಿ. ಆ್ಯಂಡ್ ಈ ಸಮಯದಲ್ಲಿ 2 ಇಂಪಾರ್ಟೆಂಟ್ ಕಾಯಿಲೆಗಳ ಬಗ್ಗೆ ಗಮನ ಇಡಿ. ವೈರಲ್ ಫೀವರ್ಸು, ಸೊ ಅಪ್ಪರ್ ರೆಸ್ಪಿರೇಟರಿ ಫೀವರ್ಸ್ ಅಂತೀವಿ, ಕೊರಿಜಾ ಅಂತೀವಿ, ನಾವು ಕಾಮನ್ ಕೋಲ್ಡ್ ಅಂತೀವಿ. ಈ ವೈರಸ್ಗೆ ಇದು ಭಾಳ ಅನುಕೂಲಕರವಾದ ವಾತಾವರಣ. ಒಬ್ಬರಿಗೆ ಯಾರಿಗಾನ ನೆಗಡಿ ಇದ್ದರೆ, ನಿಮ್ಮ ಮನೆಗೆ ಒಂದು ಮಗು ಕೆಮ್ತಾ ಇದ್ದರೆ, ಸೀನ್ತಾ ಇದ್ದರೆ, ಅದರಿಂದ ಬೇರೆಯವ್ರಿಗೆ ಬರುತ್ತೆ. ಸೊ 3 ಅಡಿ ಡಿಸ್ಟೆನ್ಸ್ ಇಟ್ಕೋಬೇಕು. ಅಫ್ಕೋರ್ಸ್ ಕೊರೋನಾ ಟೈಮ್ನ ನಾವೆಲ್ಲರಿಗೂ ಹೇಳ್ಕೊಟ್ಟಿದ್ದೀವಿ, ಆದಷ್ಟು ಮಾಸ್ಕ್ ಹಾಕ್ಕೊಳ್ಳಿ, ಎಲ್ಲಂದ್ರೆ ಕೈ ಮುಟ್ಟಿದರೆ ಕೈ ತೊಳ್ಕೊಳ್ಳಿ, ಇವೆಲ್ಲ ಹೇಳಿರ್ತೀವಿ. ಸೊ ಸ್ವಲ್ಪ ಜ್ವರನೂ ಬರ್ಬೋದು ಮಕ್ಕಳಿಗೆ, ವಯಸ್ಸಾದವರಿಗೆ, ಆಲ್ರೆಡಿ ಡಯಾಬಿಟಿಸ್ ಇರೋರಿಗೆ. ಸೊ ಮನೆ ಮದ್ದು ಅಂದರೆ ಒಂದು ಪ್ಯಾರಾಸಿಟಮಾಲ್ ತೊಗೊಳ್ಳಿ, ಕ್ರೋಸಿನ್ ಅಂತ ಮಕ್ಕಳಿಗೆ ಇಟ್ಕೊಂಡಿರ್ತೀರಿ. ನೆಗಡಿಗೆ ಆಂಟಿಹಿಸ್ಟಮಿನ್ ಇರುತ್ತೆ. ಇವೆಲ್ಲ ಏಕ್ದಮ್ ಆಂಟಿಬಯೋಟಿಕ್ ತೊಗೊಳಕ್ಕೆ ಹೋಗಬೇಡಿ. 2 ದಿನ ಆದಮೇಲೂ ಕೂಡ ನಿಮಗೆ ಗಂಟಲು ನೋವು ಬಂದು ಏನಾದರೂ ತೀರಾ ಸುಸ್ತಾಗೋದು ಅದಾದಾಗೆ ನಾವು ಆಂಟಿಬಯೋಟಿಕ್, ಸಿಂಪಲ್ ಆಂಟಿಬಯೋಟಿಕ್, ಅಜಿಥ್ರೊಮೈಸಿನ್ ಇಂಥವು ಇರ್ತವೆ, ಕೊಡ್ತೀವಿ, ಪ್ರಿಸ್ಕ್ರೈಬ್ ಮಾಡ್ತೀವಿ. ಅದರ್ವೈಸ್ ತುಂಬ ಹೆದರ್ಕೊಳಕ್ಕೆ ಹೋಗ್ಬೇಡಿ. ಏನಂದರೆ ಇವಾಗ ಆಲ್ರೆಡಿ ರೆಸಿಸ್ಟೆನ್ಸ್ ಕಡಿಮೆ ಇರೋರು, ಕೀಮೊಥೆರಪಿ ತೊಗೋತಿರೋರು, ಕ್ಯಾನ್ಸರ್ಗೆ, ಡಯಾಬಿಟಿಸ್ ಕಂಟ್ರೋಲ್ ಇಲ್ದಿದ್ದವರು, ಅಂಥವ್ರಿಗೆ ಒಂದೊಂದು ಸಾರಿ ನ್ಯೂಮೋನಿಯಾ ಆಗುತ್ತೆ. ನ್ಯೂಮೋನಿಯಾ ಅಂದರೆ ನಿಮ್ಮ ಶ್ವಾಸಕೋಶಗಳಲ್ಲಿ ಇನ್ಫೆಕ್ಷನ್ ಆಗುತ್ತೆ, ಅದು ಲಿಟ್ಲ್ ಡೇಂಜರಸ್. ಅಂಥ ಟೈಮ್ನೊಳಗೆ ಗುಡ್ ಆಂಟಿಬಯೋಟಿಕ್ಸ್ ಬೇಕಾಗುತ್ತೆ. ತುಂಬ ಸುಸ್ತಿದ್ರೆ ಅಡ್ಮಿಟ್ ಮಾಡಿ IV ಆಂಟಿಬಯೋಟಿಕ್ ಕೊಟ್ಟು, ಎಷ್ಟೋ ಸಾರಿ ಊಟ ಮಾಡೋಕ್ಕಾಗಲ್ಲ, ಅವು ಡ್ರಿಪ್ ಹಾಕಬೇಕಾಗುತ್ತೆ. ಆದ್ದರಿಂದ ಚಳಿಗಾಲದ ಕಾಯಿಲೆಗಳು ಬೇರೆ, ಬೇಸಿಗೆ ಕಾಯಿಲೆಗಳು ಬೇರೆ. ಅದಕ್ಕಿಂತ ಇಂಪಾರ್ಟೆಂಟು ಪರ್ಟಿಕ್ಯುಲರ್ ಚಳಿಗಾಲದಲ್ಲಿ ಡೆಂಗ್ಯೂ ಜ್ವರದ ಬಗ್ಗೆ ನಿಮಗೆ ಒಂಚೂರು ಎಚ್ಚರ ಇರಲಿ. ಅದರೊಳಗಾಗಿ ನಿಮ್ಮ ಮನೆ ಮುಂದೆ ಏನಾದರೂ ಮಳೆ ಬಂದು ನಿಂತೋದ್ರು, ಈವನ್ ಅದರ್ವೈಸ್ ನಿಮ್ಮ ಮನೆ ಸುತ್ತಮುತ್ತ ಬಕೆಟ್ನ ನೀರಿಟ್ಟಿರ್ತೀರಿ, ಅಥವಾ ಚಿಪ್ಗಳಲ್ಲಿ ನೀರಿರ್ತದೆ, ಅಥವಾ ರೋಡ್ನಲ್ಲಿ ಹಳ್ಳ ಇದ್ದರೆ ಅದನ್ನೆಲ್ಲ ಖಾಲಿ ಮಾಡಿ. ಯಾಕಂದರೆ ಈ ಡೆಂಗ್ಯೂ ಜ್ವರ ಬರುವುದು ಹಗಲು ಕಚ್ಚುವ ಸೊಳ್ಳೆ, ಈಡಿಸ್ ಮಸ್ಕಿಟೋ ಅಂತೀವಿ ನಾವು, ಟೈಗರ್ ಮಸ್ಕಿಟೋ ಅಂತೀವಿ ನಾವು. ಇದು ಹಗಲು ಕಚ್ಚುವ ಸೊಳ್ಳೆ. ಹಗಲು ಕಚ್ಚುವ ಫೀಮೇಲ್ ಮಸ್ಕಿಟೋಯಿಂದ ಈ ಡೆಂಗ್ಯೂ ಜ್ವರ ಬರುತ್ತೆ. ಡೆಂಗ್ಯೂ ಜ್ವರದ ಒಂದು ವಿಶೇಷತೆ ಏನಂದರೆ 2-3 ದಿನದೊಳಗಾಗಿ ಪ್ಲೇಟ್ಲೆಟ್, ನಮ್ಮ ಬಿಳಿ ರಕ್ತ ಕಣಗಳು 3 ಲಕ್ಷ ಇದ್ದಿದ್ದು 2ಕ್ಕೆ ಬರುತ್ತೆ, 2ಕ್ಕೆ ಬಂದಿದ್ದು 1ಕ್ಕೆ ಬರುತ್ತೆ. 20,000 ಒಳಗಡೆ ಬಂದರೆ, 16,000 ಒಳಗಡೆ ಬಂದರೆ ಅವರಿಗೆ ರಕ್ತಸ್ರಾವ ಆಗುತ್ತೆ, ತುಟಿಯೊಳ ರಕ್ತ ಬರೋದು, ಬ್ರೈನ್ನ ರಕ್ತ ಆಗೋದು. ಇದನ್ನು ನಾವು ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂತೀವಿ. ಆದ್ದರಿಂದ ಈ ಸಮಯದಲ್ಲಿ ಯಾವುದೇ ಜ್ವರ ಬಂದರೂ ಕೂಡ 1-2 ದಿನ ಮನೆ ಮದ್ದು ಮಾಡ್ಬೋದು ನೀವು, ಆಮೇಲೆ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ವೈದ್ಯರನ್ನು ಕಾಣಿ. ಸರ್, ಈಗ ಪ್ರಮುಖವಾಗಿ ಬೆಳಗ್ಗೆ ಚಳಿ ಆದ್ರೆ ಮಧ್ಯಾಹ್ನ ಬಿಸಿಲು ಬರ್ತಾ ಇದೆ. ಈ ಒಂದು ವೇರಿಯೇಷನ್ ಇಂದ ಏನೆಲ್ಲ ಸಮಸ್ಯೆಗಳಾಗಬಹುದು? ಇಲ್ಲ, ಆ ಥರ ಏನೋ ಭಾಳ ಜನ ಹಂಗೆ ಅಂತಾರೆ, ಚಳಿಯಿಂದ ಎಳೆ ಬಿಸಿಲು ಕಾಯಿಸ್ಬಿಟ್ರೆ ಮೈಗೆ, ಹಂಗೆ ಏನೂ ಇಲ್ಲ. ಟೆಂಪರೇಚರ್ ಚೇಂಜ್ ಆಗ್ತಾ ಹೋಗುತ್ತೆ. ಆ ರೀತಿ ಬೆಳಗ್ಗೆ 14 ಇದ್ದಿದ್ದು ಮಧ್ಯಾಹ್ನ 26ಕ್ಕೆ ಹೋದರೆ ಅದು ಉತ್ತಮನೇ ಹೊರತು, ಅದರಿಂದ ಈ ರೀತಿ ವೇರಿಯೇಷನ್ ಆಗೋದ್ರಿಂದ ಮನುಷ್ಯನ ದೇಹದ ಮೇಲೆ ದುಷ್ಪರಿಣಾಮ ಬೀರುತ್ತಾ ಅದೆಲ್ಲ ಇಲ್ಲ. ನಿಮ್ಮ ಕೆಲಸ ಚಳಿ ಇದ್ದಾಗೆ ಬೆಚ್ಚಗಿರೋದು ಅಷ್ಟೇ. ಮಕ್ಕಳಿಗೆ ಬಿಸಿಲು ಜಾಸ್ತಿ ಆಯ್ತಾ ಆಟೋಮ್ಯಾಟಿಕಲಿ ಸ್ವೆಟರ್ ತೆಗೆದಾಗುತ್ತೆ ಮಗು. ಅಷ್ಟು ಬಿಟ್ಟರೆ ಈ ರೀತಿ ವೇರಿಯೇಷನ್ ಆಫ್ ಟೆಂಪರೇಚರಿಂದ ಏನೂ ತೊಂದರೆ ಆಗಲ್ಲ. ಸರ್, ಈಗ ಮಕ್ಕಳನ್ನ ಶಾಲೆ ಕಲಿಸ್ಬೇಕಾದ್ರೆ ಪೋಷಕರು ಯಾವ ರೀತಿಯಾದಂಥ ಕ್ರಮಗಳನ್ನ ತಗೋಬೇಕು? ಯಾಕಂತ ಹೇಳಿದ್ರೆ ಯಾವ ಮಗುವಿಗೆ ನೆಗಡಿ ಇರುತ್ತೆ ಗೊತ್ತಿರಲ್ಲ, ಅಥವಾ ತಮ್ಮ ಮಗುಗೆ ನೆಗಡಿ ಇದ್ರೂ ಬೇರೆ ಮಕ್ಕಳಿಗೆ ಸ್ಪ್ರೆಡ್ ಆಗುವಂಥ ಸಾಧ್ಯತೆಗಳಿರ್ತವೆ. ಯಾವ ರೀತಿಯಾದಂಥ ಪ್ರಿಕಾಷನ್ಸ್ಗಳನ್ನ ಪೋಷಕರು ತಗೋಬೇಕು? ನಿಮ್ಮ ಮಗು ನೆಗಡಿ ಜ್ವರ ಇದ್ದರೆ ನೀವು ಕಳಿಸ್ಲೇಬೇಡಿ. 2ನೇದು, ಶಾಲೆಯಿಂದ ಟೀಚರ್ಸೇ ವಾಪಸ್ ಕಳಿಸ್ತಾರೆ ಮನೆಗೆ. ಒಂದು ಮಗು ಕೆಮ್ತಾ ಇದ್ದರೆ 3 ಫೀಟ್ ಡ್ರಾಪ್ಲೆಟ್ಸ್ ಹೋಗುತ್ತೆ. ಒಂದು ಕ್ಲಾಸ್ ರೂಮಲ್ಲಿ ಒಂದು ಮಗು ಕೆಮ್ಮಿದರೆ 5 ಜನಕ್ಕೆ ಸುತ್ತಕ್ಕೆ ಬರುತ್ತೆ. ಯೂಶಲಿ ಅವರೇ ಐಡೆಂಟಿಫೈ ಮನೆಗೆ ಕಳಿಸ್ತಾರೆ. ದಯವಿಟ್ಟು ನೀವೇ ಮನೆಗೆ ಆಲ್ರೆಡಿ ಇದ್ದರೆ ಕಳ್ಸೋಕ್ಕೆ ಹೋಗಬೇಡಿ. ನಿಮ್ಮ ಮನೆಗೇನು 3-4 ಮಕ್ಕಳಿದ್ರೆ ಆ ಮಗುವಿಗೆ ಒಂದು ಮಾಸ್ಕ್ ಹಾಕಿ, ಮಫ್ಲರ್ ಹಾಕಿ, ಅಥವಾ ಕ್ಯಾಪ್ ಹಾಕಿ, ಮಂಕಿ ಕ್ಯಾಪ್ ಹಾಕಿ ಬೆಚ್ಚಗೆ ಇಟ್ಕೊಳ್ಳಿ. ಅದಕ್ಕೆ ನೆಗಡಿಗೆ ಎಲ್ಲ ಟೈಮಿಗೆ ಆಂಟಿಬಯೋಟಿಕ್ ಕೊಡೋದು ಬೇಡ, ಆಂಟಿಹಿಸ್ಟಮಿನ್ಸ್ ಅಂತ ಇರ್ತವೆ, ಅಂಥವು ಕೊಡಿ, ಬೆಚ್ಚಗಿಡಿ. ಸೊ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವ ಕಾಯಿಲೆ ಇರೋದ್ರಿಂದ ಇವೆಲ್ಲವನ್ನು ಸಾಂಕ್ರಾಮಿಕ ಕಾಯಿಲೆಗಳು ಅಂತೀವಿ, ಸ್ಪ್ರೆಡಿಂಗ್ ಫ್ರಮ್ ಪರ್ಸನ್ ಟು ಪರ್ಸನ್. ಆದ್ದರಿಂದ ದಯವಿಟ್ಟು ಇವೆಲ್ಲ ಅಷ್ಟು ಡೇಂಜರಸ್ ಅಲ್ಲ, ಜೀವ ಹೋಗುವಂಥವಲ್ಲ. ಆದರೆ ಮುನ್ನೆಚ್ಚರಿಕೆ, ಪ್ರಿವೆನ್ಷನ್ ಈಸ್ ಬೆಟರ್. ನಿಮ್ಮ ಮಗುಗಿದ್ರೆ, ಇನ್ನೊಂದು ನಿಮ್ಮ ಮನೇಲಿ 3 ಮಕ್ಕಳಿದ್ರೆ ಆದಷ್ಟು ಈ ಮಗುನ ಸೆಪ್ರೇಟ್ ರೂಮ್ನಾಗಿಡಿ. ಬಂದವರೆಲ್ಲ ತಪ್ಪಿಕೊಂಡು ಎತ್ಕೊಂಡು ಮುತ್ತಿಕ್ಕಕ್ಕೆ ಹೋಗಬೇಡಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸರ್, ಈಗ ವಯಸ್ಸಾದವರು ಆರೋಗ್ಯ ಚೆನ್ನಾಗಿರ್ಲಿ ಅಂತ ಹೇಳಿ ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗ್ತಾರೆ. ಈ ವಾಕಿಂಗ್ ಟೈಮ್ನಲ್ಲಿ ವಿಪರೀತ ಚಳಿ ಇದೆ, ಇದರಿಂದಾಗಿ ಏನಾದರೂ ಆರೋಗ್ಯದ ಮೇಲೆ ಎಫೆಕ್ಟ್ ಆಗುತ್ತಾ ಅಂತ? ಡೆಫಿನೆಟ್ಲಿ ಆಗುತ್ತೆ. ನೀವು ಹೊರಗಡೆ ಹೋಗ್ಬೇಕಾದ್ರೆ ನೋಡಿ, ವೆದರ್ ಒಂದೇ ಅಲ್ಲ, ಈ ಟೈಮ್ನಲ್ಲಿ ಪೋಲೆನ್ಸ್ ಜಾಸ್ತಿ ಇರ್ತವೆ. ನೀವು ಲಾಲ್ಬಾಲ್ಗೆ ಹೋಗಿ, ಮರದ ಪೋಲೆನ್ಸ್ ಇರ್ತವಲ್ಲ, ಅದರಿಂದ ಅಲರ್ಜಿ ಬರುತ್ತೆ. ಅಂಡ್ ಬೆಳಗ್ಗೆ ನಡುಕೊಂಡು ಅಡ್ವಾಂಟೇಜ್ ಇದೆ ವಾಕಿಂಗ್ದು.
ಅಟ್ ದ ಸೇಮ್ ಟೈಮ್ ನೀವು ಭಾಳ ಚಳಿ ಒಳಗೆ ಹೋದರೆ ಡಿಸಡ್ವಾಂಟೇಜ್ ಇರುತ್ತೆ. ಆದ್ದರಿಂದ ದಯವಿಟ್ಟು ವಯಸ್ಸಾದವರು ಈ ಸಮಯದಲ್ಲಿ ತುಂಬ ಬೇಗ ಎದ್ದು ಹೋಗಬೇಡಿ, ವಾಕಿಂಗ್ ಹೋಗಬೇಡಿ. ಸ್ವಲ್ಪ ಎಳೆ ಬಿಸಿಲು ಬಂದ ಮೇಲೆ ಹೋಗಿ, ಅಪ್ಪಿತಪ್ಪಿ ಮಳೆ ಬಂದರೆ ಬೇಗ ಬಂದು ಮನೆಗೆ ಸೇರಿಕೊಳ್ಳಿ. ಇದಿಷ್ಟು ಡಾಕ್ಟರ್ ಆಂಜನಪ್ಪನ ಅವರ ಮಾತಾಗಿರುವಂಥದ್ದು. ಆದಷ್ಟು ಎಚ್ಚರಿಕೆಯನ್ನ ವಹಿಸಬೇಕು ವಯಸ್ಸಾದವರು ಮತ್ತೆ ಮಕ್ಕಳು ಕೂಡ. ಪೋಷಕರು ಕೂಡ ತಮ್ಮ ಮಕ್ಕಳನ್ನ ಶಾಲೆಗೆ ಕಳುಹಿಸಬೇಕಾದ್ರೆ ಅದಕ್ಕೆ ಬೇಕಾದಂತಹ ಪ್ರಿಕಾಷನ್ಸ್ಗಳನ್ನ ತೆಗೆದುಕೋಬೇಕು ಅಂತ ಹೇಳಿ ಡಾಕ್ಟರ್ ಆಂಜನಪ್ಪ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.